ನೋಡಿ ಈ ಮಳೆಯಲ್ಲೂ ಹೋಗ್ತಾ ಇದ್ದೀವಿ. ಈಗ ನಮ್ಮ ಅತ್ತೆ ಮಗ ಫುಲ್ ರೈನ್ ಕೋಟ್ ಹಾಕೊಂಡು ಪ್ಯಾಕ್ ಮಾಡಿದ್ದಾನೆ. ನಾನು ಜರ್ಕಿನ್ ಹಾಕೊಂಡಿದ್ದೀನಿ. ಇಡೀ ಜಗತ್ತಲ್ಲಿ ಯಾರು ಇಲ್ಲ ಅನ್ಕೊಂಬೇಡಿ, ಏನು ಸುಮ್ಮನೆ ಬಿಲ್ಡಪ್ ಕೊಡ್ತಾಯಿದ್ದೆ, ವೀಡಿಯೋ ಮಾಡ್ತಾಯಿದ್ದೆ ಅಂತಷ್ಟೇ. ನೋಡಿ ಆಲ್ರೆಡಿ ನೋಡಿ ಹಂಗೆ ಬಿಡುತ್ತೆ. ಫುಲ್ ಮಳೆಗೆ ಅದಕ್ಕೆ ನಾವು ರೆಡಿಯಾಗಿದ್ದೀವಿ ರೈನ್ ಕೋಟ್ ಎಲ್ಲ ಹಾಕ್ಕೊಂಡು. ಎಲ್ಲಿಗೆ ಅಂದರೆ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಲಾಗ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವಾಗ ಶಿವಮೊಗ್ಗದಲ್ಲಿ ನೋಡಿ ಫುಲ್ಲು ಮಳೆ ಗೈಸ್. ಬೆಳಗ್ಗೆ ಎದ್ರೂ ಮಳೆ, ರಾತ್ರಿ ಮಲಗಿದ್ರು ಮಳೆ. ಇಲ್ಲಿ ನೋಡಿ ನಮ್ಮ ಮೇಕೆ ಮೇಯ್ತಾ ಇದೆ ಮಳೆ ಇದ್ರೂ. ನಮ್ಮ ಮಾಮ ಬಂದಿದ್ದಾರೆ. ಮಾಮ ಮಳೇಲಿ ನೆನ್ಕೊಂಬಂದ್ಬಿಟ್ರು. ಮಳೆ ಬರುವಾಗ ಬರ್ತಿದೆ ಅಂತ ನೆನ್ಕೊಂಬಂದ್ಬಿಟ್ಟಿದ್ದಾರೆ. ಫುಲ್ ಮಳೆ ಗೈಸ್, ಅದಕ್ಕೆ ನಾವು ರೆಡಿಯಾಗಿದ್ದೀವಿ ರೈನ್ ಕೋಟ್ ಎಲ್ಲ ಹಾಕ್ಕೊಂಡು. ಎಲ್ಲಿಗೆ ಅಂದರೆ ಆ್ಯಕ್ಚುಲಿ ಮೊನ್ನೆ ಚಿಕನ್ ಆರ್ಡ್ರ್ ಮಾಡ್ಕೊಂಡು ಕೊಟ್ಟಿದ್ವಲ್ಲ, ಅವ್ರು ಮತ್ತೆ ಆರ್ಡ್ರ್ ಮಾಡಿದ್ದಾರೆ. ನಮ್ಮ ಟೇಸ್ಟ್ ಚೆನ್ನಾಗೈತೆ ಅಂತ. ಇವಾಗ ನೋಡಿ ಎಲ್ಲ ಪ್ಯಾಕಿಂಗ್ ರೆಡಿ ಇದೆ. ಇವಾಗ ನಮ್ಮ ನಡೆ ಹಾಸ್ಪಿಟಲ್ ಕಡೆ ಇದೆಲ್ಲ ಕೊಟ್ಟು ಬರ್ತೀವಿ. ಹೋಗಿ ಆರ್ಡ್ರ್ ಮಾಡಿರೋ ಕಸ್ಟಮರ್ಗೆ. ಮಳೆ ಫುಲ್ಲು ಬರ್ತಾಯಿದೆ, ಆದ್ರೂ ಅವರು ಊಟ ಮಾಡೋ ಟೈಮ್ ಇವಾಗ, ಅದಕ್ಕೆ ಹೋಗ್ತಾ ಇದೀವಿ ಕೊಡೋಕ್ಕೆ. ಬಸ್ ಈ ಟೋಪ್ ಹೆಂಗಿದೆ, ಚೆನ್ನಾಗಿದೆಯಾ? ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಮಳೆ ಬರ್ತಿದೆಯಲ್ಲ ಗೈಸ್, ತಲೆ ನೆನಿಬಾರ್ದು ಅಂತ ಅಷ್ಟೇ. ಅಲ್ಲೋಗಿ ಬಿಚ್ಚಾಕ್ತೀನಿ. ಏನು ನೋಡಿದವ್ರು ಯಾರೋ ಚಪ್ರಿ ಅನ್ಕೊತಾರೆ. ಸರಿ ರೀ, ಅಲ್ಲೋಗಿ ಕೊಟ್ಬರ್ತೀನಿ ಗೈಸ್. ನೋಡಿ ಈ ಮಳೆಯಲ್ಲೂ ಹೋಗ್ತಾ ಇದ್ದೀವಿ. ಈಗ ನಮ್ಮ ಅತ್ತೆ ಮಗ ಫುಲ್ ರೈನ್ ಕೋಟ್ ಹಾಕೊಂಡು ಪ್ಯಾಕ್ ಮಾಡಿದ್ದಾನೆ. ನಾನು ಜರ್ಕಿನ್ ಹಾಕ್ಕೊಂಡಿದ್ದೀನಿ, ಆದರೆ ಪ್ಯಾಂಟ್ ಏನೂ ಹಾಕ್ಕೊಂಡಿಲ್ಲ. ಊಟ ತೊಗೊಂಡು ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ರೋಡಲ್ಲಿ ಫುಲ್ಲು ಕೆಸರು ಗೈಸ್, ಕೆಸರು ಗುಂಡಿ ಎಲ್ಲ ಇದೆ. ಮುಂದೆ ಸ್ವಿಗ್ಗಿ ಡೆಲಿವರಿ ಬಾಯ್ ಶಿವಮೊಗ್ಗದಲ್ಲಿ ಇವರೆಲ್ಲ ಸ್ಟೂಡೆಂಟ್ಸು ಯಾರ್ಯಾರು ಇದ್ದಾರೆ ಎಲ್ಲ ನಮ್ಮನ್ನೇ ನೋಡ್ತಾರೆ ಗೈಸ್. ವೀಡಿಯೋ ಮಾಡ್ತಾಯಿದ್ರೆ ಅದು ನಮ್ಮ ಕಡೆ ನಾವು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಯಾರು ತಲೆ ಕೆಡ್ಸ್ಕೊಂಬಾರ್ದು. ತೇಜಸ್ವಿ ಲೋಗ ಹೈ ಹಮಾರೆ ಪಾಸ್. ಇದೇ ಇನ್ಸ್ಟಿಟ್ಯೂಷನು, ಇಲ್ಲಿಗೆ ನಾವು ಊಟ ಕೊಡೋಕೆ ಹೋಗ್ತಾ ಇರೋದು. ಒಳಗಡೆ ಆ್ಯಕ್ಚುಲಿ ನರ್ಸಿಂಗ್ ಹತ್ರ, ನರ್ಸಿಂಗ್ ಬ್ಲಾಕಲ್ಲಿ ಊಟ ಕೊಡೋಕೆ ಹೋಗೋದು. ಮಳೆ ಬರ್ತಿದೆಯಲ್ಲ, ಕ್ಯಾಮ್ರಾ ಎಲ್ಲ ನೆನೀತಾ ಇದೆ, ಆದರೂ ವೀಡಿಯೋ ಮಾಡ್ತಾಯಿದ್ದೀವಿ. ಏನು ಮಾಡೋಣ ಹೇಳಿ. ನೋಡಿ ರೋಡೆಲ್ಲ ಹಿಂಗೆ ಮಾಡೋಕ್ಕಿದ್ದಾರೆ. ಕೋಟಿ ಕಟ್ಟಿ ಓದಿಸ್ಕೊತಾರೆ. ಇಲ್ಲಿ ನೋಡಿದ್ರೆ ಹಿಂಗೆ ಮಾಡಿದ್ದಾರೆ. ಇಲ್ಲಿ ಒಂದು ಒಳ್ಳೆ ದೇವಸ್ಥಾನ ಇದೆ, ಎಲ್ಲ ಕೈ ಮುಕ್ಕೊಂಬಿಡಿ. ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾ ಇರ್ತಾರೆ, ಹಂಗೆ ನಮ್ಮ ಹಿಂದ್ಗಡೆ ಕಾಣಿಸ್ತಾರೆ, ನೋಡ್ಕೊಳ್ಳಿ. ಇವ್ ನಮ್ಮ ಅತ್ತೆ ಮಗ ಥೋ ಅಂತಿದ್ದಾನೆ, ಬಿಕಾಸ್ ಅವನಿಗೆ ಜಾಸ್ತಿ ಶೈನೆಸ್ಸು. ಅಷ್ಟೇ ಗೈಸ್, ಹೆಂಗಿದೆ ನೋಡಿ ಇದೇ ಇನ್ಸ್ಟಿಟ್ಯೂಷನ್. ಸುಬ್ಬಯ್ಯ ಸೂಪರಾಗಿದೆ ಗೈಸ್ ಇಲ್ಲಿ ಎಜುಕೇಷನು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ನಾವು ಯಾವತ್ತೂ ಓದಿಲ್ಲ. MBBS ಎಲ್ಲ ಮಾಡಲ್ಲ ನಾವು, ನಮ್ಮದೇ ಬೇರೆ MBBS. ನಾವು ಕಾಂಟೆಂಟ್ ಕ್ರಿಯೇಷನಲ್ಲಿ MBBS, ಏನದು ಕಾಂಟೆಂಟ್ ಕ್ರಿಯೇಷನಲ್ಲಿ MBBS ಮಾಡೋಣ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇದರಲ್ಲೆಲ್ಲ MBBS ನಮ್ಗೆ ಮಾಡೋಕ್ಕಾಗಲ್ಲ. ಆಪ್ರೇಷನ್ ಎಲ್ಲ ಮಾಡೋಕೆ ನಮಗೆ ಬರಲ್ಲ. ಆಮೇಲೆ ನಾವು ಆಪ್ರೇಷನ್ ಮಾಡಿದ್ರೆ ಅವರೆಲ್ಲ ಬೇಗ ಹುಷಾರಾಗಿ ಬಿಡ್ತಾರೆ, ಅದಕ್ಕೆ ನಾವು ಮಾಡಲ್ಲ. ನೋಡಿ ಈಗ ಅಲ್ಲಿ ಕಾಣಿಸ್ತಿದೆಯಲ್ಲ ಬಿಲ್ಡಿಂಗು, ಅದ್ರ ಹಿಂದ್ಗಡೆ ಹೋಗ್ಬೇಕು ಗೈಸ್. ಇನ್ನು ಆ ಬಿಲ್ಡಿಂಗ್ ಹಿಂದ್ಗಡೆ ಹೋಗ್ಬೇಕು. ಅಲ್ಲಿ ಮುಂದ್ಗಡೆ ಒಂದು ರೋಡ್ ಇದೆ, ಅಲ್ಲೂ ಕಿತ್ತೋಗಿರೋ ರೋಡ್ ಇರೋದು. ಆ ರೋಡಲ್ಲಿ ಪಾಸ್ ಹಾಕ್ಕೊಂಡು ಮುಂದ್ಗಡೆ ಹೋಗಬೇಕು. ಮಳೆಯಲ್ಲಿ ಎಲ್ಲ ಛತ್ರಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ ರೋಡ್ ಆಫ್ ರೋಡಿಂಗ್ ರೋಡ್ ಥರ ಆಗಿಬಿಟ್ಟಿದೆ. ಈ ರೋಡು ಆಫ್ ರೋಡಿಂಗ್ ಬೈಕ್ ಇರಬೇಕಾಯ್ತು ಇಲ್ಲೆಲ್ಲ ಬರಬೇಕಂದ್ರೆ. ಮುಂದೆ ಲೆಫ್ಟು ನೋಡಿ ಗೈಸ್. ಇದೇ ಊರು, ಇಲ್ಲೇ ಮನೆ ಇರೋದು. ಅಡ್ರೆಸ್ ಗೊತ್ತಿಲ್ಲ, ನನಗೆ ಗೊತ್ತು. ಸಮಜ್ರೆ ಏನು ಹೇಳೋಣ, ಬೈಕ್ ಬೇರೆ ಹಾಕಿಲ್ಲ. ವಾಯ್ಸ್ ಹೆಂಗೆ ಬರ್ತೈತೆ ಏನೋ ಗೊತ್ತಿಲ್ಲ ಗೈಸ್. ನಿಜ ಸುಮ್ಮನೆ ಏನೇನೋ ಮಾತಾಡ್ತಾಯಿದ್ದೀನಿ. ಆಲ್ರೆಡಿ 2 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ. ಆಫ್ ರೋಡಿಂಗು ತೋರಿಸ್ತೀನಿ ಬನ್ನಿ ಇವಾಗ ಹೆಂಗಿರುತ್ತೆ ಅಂತ. ಸ್ಪ್ಲೆಂಡರಲ್ಲಿ ನೋಡಿ, ನಮ್ಮ ಸ್ಪ್ಲೆಂಡರ್ ಗಾಡಿ ಲೆಫ್ಟಲ್ಲಿ ರೈಟ್ ಅಂತಾನೆ ಗೈಸ್. ಏನು ಗೈಸ್ ಇವನು ನೋಡಿ ಗೈಸ್, ಆಫ್ ರೋಡಿಂಗ್ ರೋಡ್ ಹೆಂಗಿದೆ ಅಂತ. ಲಿಟ್ರಲಿ ಸೈಕಲ್ ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಇದೆಲ್ಲ ವರ್ಕರ್ಸ್ ಕೆಲಸ ಮಾಡ್ತಾಯಿದ್ದಾರೆ. ಮುಂದ್ಗಡೆ ಹೋದರೆ ತುಂಬ ಹುಡುಗಿರಿದ್ದಾರೆ ಗಾಯ್ಸ್, ನರ್ಸಿಂಗ್ ಸ್ಟೂಡೆಂಟು. ಅವ್ರ ಮುಂದೆಲ್ಲ ಹೆಂಗೆ ವೀಡಿಯೋ ಮಾಡೋದು ಅಂತೆಲ್ಲ ಅನ್ಕೊತೀವ. ನೋಡಿ ಬಾಯಿ ನೋಡ್ತಾವ ನನಗೆ, ಬಾಯಿ ನಮ್ಮ ಬಾಯಿಗಳೆಲ್ಲ ನೋಡ್ತಾರೆ ಕೆಲಸ ಮಾಡೋರು. ಯಾರಿವನು ವೀಡಿಯೋ ಮಾಡ್ಕೊಂಡು ಬಂದಿರೋನು ಅಂತ. ಅದನ್ನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಳೆಗೆ ಕ್ಯಾಮ್ರಾನೇ ನೆಂದೋಯ್ತು ಗಾಯ್ಸ್. ಇದು ವಾಟರ್ ರೆಸಿಸ್ಟೆಂಟ್ ಅಲ್ಲ, ಆದರೂ ವೀಡಿಯೋ ಮಾಡ್ತಾಯಿದ್ದೀವಿ. ಬಟ್ ಮಳೆಗೆಲ್ಲ ಏನೂ ಆಗೋಲ್ಲ ಇದು. ನೋಡಿ ಇಲ್ಲೇ ನಾವು ನರ್ಸಿಂಗ್ ಕಾಲೇಜ್ ಇಲ್ಲೇ ಸ್ಟಾಪ್ ಮಾಡಿ ಇಲ್ಲಿಗೆ ಬಂದಿರೋದು ಊಟ ಕೊಡೋಕ್ಕೆ. ಊಟ ಕೊಡೋಣ ಬನ್ನಿ. ತುಂಬ ಜನ ಹುಡುಗಿರಿದ್ದಾರೆ ಗೈಸ್, ನಾಚಿಕೆ ಆಗೋಯ್ತು. ಆದರೂ ವೀಡಿಯೋ ಮಾಡ್ತೀನಿ ಗೈಸ್, ನಾಚಿಕೆ ಇಲ್ಲ ಊರಿಂದ ಆಚಿಕೆ. ಕಾಂಟೆಂಟ್ ಕ್ರಿಯೇಷನಲ್ಲಿ ಸದ್ಯಕ್ಕೆ ಊಟ ಕೊಟ್ಟು ಬರ್ತೀವಿ. ಇಲ್ಲೇ ಇರ್ದೇನೋ ಗೈಸ್, ಊಟ ಕೊಟ್ಟು ಬಂದಿದ್ದು ಹಿಂದೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಮೇಲ್ಗಡೆ 4th ಫ್ಲೋರಲ್ಲಿ ಊಟ ಕೊಟ್ಟು ಬಂದ್ವಿ. ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಒಳಗಡೆ.
ನಮ್ಮ ಚಿಕ್ಕಮ್ಮನ ಮಾತಾಡಿಸ್ಕೊಂಡು ಊಟ ಕೊಟ್ಟು ಬಂದ್ವಿ. ಇವಾಗ ನಮ್ಮ ಮನೆ ಕಡೆ ಗೈಸ್ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಮತ್ತೆ ಆಫ್ ರೋಡಿಂಗ್ ಕಂಟಿನ್ಯೂ ಆಗುತ್ತೆ. ಈ ಆಫ್ ರೋಡಲ್ಲೇ ನಾವು ಆಫ್ ರೋಡಿಂಗ್ ಮಾಡಿಕೊಂಡು ಹೋಗ್ತಾ ಇರಬೇಕು. ಆದರೆ ಆ್ಯಕ್ಚುಲಿ ಗೊತ್ತಾಗ್ತಾಯಿಲ್ಲ ಗೈಸ್ ಅಷ್ಟು. ಈ ಸ್ಪ್ಲೆಂಡರ್ ಬೈಕಲ್ಲಿ ಏನು ಅಷ್ಟೊಂದು ಗೊತ್ತಾಗ್ತಾಯಿಲ್ಲ. ಅದೇ ಸ್ಕೂಟಿಯಲ್ಲಿ ಬಂದಿದ್ದರೆ ಬಾಡಿಲಿರೋ ಪಾರ್ಟ್ಸ್ ಎಲ್ಲ ಒಂದೊಂದಾಗಿ ಎಲ್ಲೆಲ್ಲಿ ಯಾವ್ಯಾವ ಅಲ್ಲಾಡ್ತದೆ ಅಂತೆಲ್ಲ ಗೊತ್ತಾಗಿರೋದು. ನೋಡಿದೆಲ್ಲ ಬೇರೆವೆಲ್ಲ ಒಳ್ಳೆ ಕನ್ಸ್ಟ್ರಕ್ಟ್ ಆಗ್ತಾಯಿದೆ. ಈಗ ನಮ್ಮ ಮನೆ ಕಡೆ ಬನ್ನಿ, ಮನೆ ಹೋಗೋಣ. ನೋಡಿ ಡಾಗೇಶ್ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏ ಪ್ರಭು ನೀವೇನು ಇಲ್ಲಿ ಅಂತ ನಮಗದು ಕೇಳ್ತಾ ಇದೆ. ಅದ್ರ ಅಡ್ಡ ಅದಕ್ಕೆ ನೋಡಿ ಗೈಸ್, ಇಲ್ಲಿ ತುಂಬ ಎಷ್ಟೊಂದು ದಿನ ಬಿಲ್ಡ್ ಆಗ್ತಾಯಿದೆ. ಇನ್ಸ್ಟಿಟ್ಯೂಷನ್ ಬರ್ತಾ ದೊಡ್ಡದಾಗ್ತಾಯಿದೆ, ಚಿಕ್ಕದಾಗ್ತಾಯಿಲ್ಲ. ಸದ್ಯಕ್ಕೆ ಮನೆಗೆ ಹೋಗೋಣ ಬನ್ನಿ. ನಾವು ಇನ್ಸ್ಟಿಟ್ಯೂಷನ್ ತಗೊಂಡು ನಾವೇನು ಮಾಡೋಣ ಮನೆಗೆ. A few moments later. ಗೈಸ್ ಬೆಳಗ್ಗೆ ವಿಡಿಯೋ ಮಾಡೋದು ಇವಾಗ ಮಾಡ್ತಾ ಇದ್ದೀನಿ. ಏನು ಕಂಟೆಂಟ್ ಇಲ್ಲ, ಏನೂ ಇಲ್ಲ. ನಿನ್ ಜನ್ಮಕ್ಕೆ ಹೋಗೋ. ವಿಡಿಯೋ ಮಾಡೋಕ್ಕೂ ಯಾಕೋ ಇಂಟ್ರೆಸ್ಟೇ ಇರಲಿಲ್ಲ. ಅದರಲ್ಲೂ ಬೆಳಗ್ಗೆ ಹೆಂಗೆ ಜಾಗಲಿ ನಮ್ಮ ವ್ಲಾಗು ಅಂತ ಒಂದು 4-5 ನಿಮಿಷ ವೀಡಿಯೋ ಮಾಡಿದ್ದೀನಿ. ಅಪ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ ಎಡಿಟ್ ಎಲ್ಲ ಮಾಡಿ ಹಿಂಗಾಗಿದೆ ಏನು ಅಂತ. ಈ ವಿಡಿಯೋನ ಅಪ್ಡೇಟ್ ಮಾಡಿದಲ್ಲ ನಾನು. ಏನು ಹೇಳ್ತೀನಿ ಗೈಸ್ ನನಗೆ ಅರ್ಥ ಆಗ್ತಿಲ್ಲ. मतलब वो अलग ही लेवल का बंदा था. ಡಿಪ್ರೆಷನ್. ಇದು ನೋಡಿ ನಮ್ಮ ಅಜ್ಜಿ ಮನೆ ಮುಂದ್ಗಡೆ ರೋಡು ನೈಟ್ ಟೈಮಲ್ಲಿ ಹೆಂಗಿದೆ ಅಂತ. ಅದು ಹೋಟೆಲು, ನಮ್ಮ ಅಜ್ಜಿ ಚಿಕ್ಕ ಹೋಟೆಲು. ಇದು ಟಿಲ್ಲರ್ ಅಂತ ಗದ್ದೆಲೆಲ್ಲ ಕೆಲಸ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದು ನಮ್ಮ ಮಾವ ತಂದಿಕೊಂಡಿದ್ದಾರೆ. ಅವ್ರು ಇವಾಗ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರದ್ದು ಇಲ್ಲಿದೆಲ್ಲ ಹಂಚಿನ ಮನೆ, ಹಳೆ ಕಾಲದ್ದು. ಸೂಪರಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಮನೇಲೆಲ್ಲ. ನೋಡಿ ಮರಗಳು, ಬೀದಿ ಲೈಟ್ಗಳು, ನಾವುಗಳು. ಊಟ ಮಾಡಿದ್ದಾಯಿತು. ಇದು ಕಾಣಿಸೋದಿಲ್ಲ ಗೈಸ್, ಇದು ಕರ್ನಾಟಕ ಅಂತ ಬರ್ತಿರೋದು. ಕರ್ನಾಟಕ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇದು ಆಕ್ಚುಲಿ ಚೆನ್ನಾಗಿದೆ ಗೈಸ್. ಅಷ್ಟೇ, ಏನೂ ಇಲ್ಲ ಇವತ್ತು ಕಂಟೆಂಟು. ನಮ್ಮ ಅತ್ತೆ ಮನೇಲಿ ಬಂದರೆ ಮಿರರ್ ನಾನೇ ಕಾಣಿಸ್ತೀನಿ. ಇವರೆಲ್ಲ ಶಿಸ್ತಾಗಿ ಹೋಮ್ವರ್ಕ್ ಬರ್ಕೊಂಡು ಕೂತ್ಕೊಂಡಿದ್ದಾರೆ. ನಿಮ್ಮ ಹತ್ರ ತೋರಿಸಿದ ತಕ್ಷಣ ಅವಳು ಹೇರ್ ಸ್ಟೈಲ್ ಮಾಡ್ಕೊಂಡೇ ಬಿಟ್ಲು. ಇವಳು ಫೋನ್ ಚಾರ್ಜ್ ಹಾಕೊಂಡು ಫೋನ್ ನೋಡ್ತಾ ಇದ್ದಾಳೆ. ಏನು ಮಾಡೋಣ ಇಂಥವ್ರಿಗೆ ಹೇಳಿ ನೋಡೋಣ. तेजस्वी लोग हैं हमारे पास. ಏನು ಮಾಡೋಕ್ಕಾಗಲ್ಲ. ಇವಳಷ್ಟು ಶಿಸ್ತು ಇಡೀ ಜಗತ್ತಲ್ಲಿ ಯಾರೂ ಇಲ್ಲ ಅನ್ಕೊಂಬೇಡಿ. ಏನು ಸುಮ್ಮನೆ ಬಿಲ್ಡಪ್ ಕೊಡ್ತಾಯಿದ್ದೆ, ವೀಡಿಯೋ ಮಾಡ್ತಾಯಿದ್ದೆ ಅಂತಷ್ಟೇ. ನೋಡಿ ಆಲ್ರೆಡಿ ನೋಡಿ ಹಂಗೆ ವೀಡಿಯೋ ತಿರ್ಸಿದ್ರೆ ಹಿಂಗೆ ನೋಡಿದ್ರಾ ಎಂಥ ಕಿತಾಪತಿ ಕಲಿತಾರೆ ಅಂತ. ನಮ್ಮ ಥರ ಡಿಸೆಂಟ್ ಯಾರಿರ್ತಾರೆ ಗೈಸ್, ಯೋಚನೆ ಮಾಡಿ. ಮತ್ತು ಇನ್ನೇನು ಸಮಾಚಾರ ಗೈಸ್, ಈಗ ನಮ್ಮ ಅಜ್ಜಿ ಹತ್ರ ಹೋಗೋಣ. ಅವ್ರೇನು ಮಾಡ್ತಾಯಿದ್ದಾರೆ ನೋಡೋಣ. ಅವ್ರೇನು ಮಾಡ್ತಾ ಇದ್ದಾರೆ ನೋಡೋಣ. ನಮ್ಮ ಅಜ್ಜಿ ಮನೆಗೆ ಬಂದರೆ ರವೇಣ ಏನು ಮಾಡ್ತಾಯಿದ್ದಾರೆ ಅಂದರೆ ನಮ್ಮದು ಯೂಟ್ಯೂಬ್ ವೀಡಿಯೋ ನೋಡ್ತಾ ಇದ್ದಾರೆ. ಇಲ್ಲೊಬ್ಬರು ಯೂಟ್ಯೂಬ್ ವೀಡಿಯೋ ನೋಡ್ತಾ ಇದ್ದಾರೆ. ಇನ್ನೊಂದು ಹತ್ರ ಬಂದು ಇಲ್ಲೂ ಯೂಟ್ಯೂಬ್ ವೀಡಿಯೋ ನೋಡ್ತಾ ಇದ್ದಾರೆ. ರೂಮಲ್ಲಿ ಬಂದರೆ ಚಿಕ್ಕಮ್ಮ ಇಲ್ಲ, ಇಲ್ಲಿ ಯಾರೂ ಇಲ್ಲ, ರೂಮ್ ಖಾಲಿ ಇದೆ ಅಷ್ಟೇ ಗೈಸ್. ಏನು ಇಲ್ಲ ಸಮಾಚಾರ. ನೋಡಿ ಇವತ್ತು ನಮ್ಮ ಮೇಕೆಗೆ ಸೊಪ್ಪು ಇಲ್ಲಿ ಮನೆ ಒಳಗಡೆ ಜಾಗ ಇದೆ, ಇಲ್ಲೇ ಕಟ್ಟಾಕಿದ್ದಾರೆ. ಅದು ಬ್ಲ್ಯಾಕ್ ಇದೆ, ಕತ್ಲಲ್ಲಿ ಕಾಣಿಸಲ್ಲ ಅಷ್ಟೇ ಗೈಸ್. ಇವತ್ತಿನ ವಿಷಯ ಇಷ್ಟೇ. ನಮ್ಮದು ಸಾಂಬಾರು ಬಿಸಿ ಮಾಡ್ತಾಯಿದ್ದಾರೆ ಊಟಕ್ಕೆ. ನಮ್ಮೆಲ್ಲ ಊಟ ಆಯಿತು, ನಮ್ಮ ಅಜ್ಜಿ ಮಾಡಿಲ್ಲ ಅಷ್ಟೇ. ಈಗ ಅಜ್ಜಿ ಅಂಗಡಿಯಲ್ಲಿ ಒಂದು ಹ್ಯಾಪಿಡೆಂಟ್ ಕದಿಯೋಣ ಗಾಯ್ಸ್. ಹ್ಯಾಪಿಡೆಂಟ್ ಕದಿತೀನಿ ರೀ. ಹ್ಯಾಪಿಡೆಂಟು ಕದ್ಬಿಡ್ತೀನಿ ಗಾಯ್ಸ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಒಂದು ಹ್ಯಾಪಿಡೆಂಟ್ ಕದ್ದೆ ಬಿಚ್ಕೊಂಡು ಹ್ಯಾಪಿಡೆಂಟ್ ತಿನ್ಬೇಕು. ಆಮೇಲೆ ₹1 ಫೋನ್ಪೇ ಮಾಡ್ತೀನಿ ನಮ್ಮ ಅಜ್ಜಿಗೆ. ನೋಡಿ ನಮ್ಮ ಅಜ್ಜಿ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇದ್ದ ಅಷ್ಟೇ ಗೈಸ್. ಇವತ್ತಿನ ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇಲ್ಲಿಗೆ ಏನೋ ಇವಳು ತೋರಿಸ್ಬೇಕಂತ ನೋಡಿ ಗೈಸ್. ನೋಡಿ ಸ್ಕ್ರೀನಲ್ಲಿ ಮಕ್ಕ ಹೊರ್ಸ್ಕೊಂತದಲ್ಲ ಗೈಸ್. ಈ ಥರ ಹೈಜೀನ್ ಎಲ್ಲ ಮಾಡಿ ಮೇಂಟೈನ್ ಮಾಡಿ 30 ವರ್ಷ ಅಲ್ಲ, ಅದನ್ನು ಸತ್ತೋಗ್ಬಿಡ್ತಾರೆ ಸ್ವಲ್ಪ ದಿನ. ನಾನು ಬದುಕ್ತೀನಿ ಗೈಸ್. ನಾನು ಫುಲ್ ಹೈಜೀನು. ನನ್ನ ಮಕ್ಕ ಬಟ್ಟೆ ಎಲ್ಲ ನೋಡಿ ಎಷ್ಟು ಕ್ಲೀನಾಗಿದೆ. ನನ್ನಷ್ಟು ಕ್ಲೀನ್ ಯಾರಿಲ್ಲ ಅಂತ ಅಂದ್ಕೊತೀನಿ. ಓಕೆ ಗೈಸ್, ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಡಿ ಗೈಸ್, ಮರಿಬೇಡ್ರಿ.